Namaste. Today we discussing about forms of screw threads. Forms of screw thread ಬಗ್ಗೆ ಈ ದಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. The forms of screw thread means shape of thread. ಥ್ರೆಡ್ ಯಾವ ಶೇಪಲ್ಲಿದೆ. ದ ಫಾರ್ಮ್ಸ್ ಮೀನ್ಸ್ ರೂಪ, ಥ್ರೆಡ್ನ ರೂಪ ಹೇಗಿದೆ ಅದ್ರ ಬಗ್ಗೆ ಈ ದಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬೇಸಿಕ್ ಫಾರ್ಮ್ ಆಫ್ ಸ್ಕ್ರೂ ಥ್ರೆಡ್ಸ್. Screw threads of different forms are available for meeting the various requirements. The basic form of the screw threads are the first one V thread, square thread and trapezoidal threads. Screw threads ನಮಗೆ ಡಿಫ್ರೆಂಟ್ ಫಾರ್ಮ್ಸ್ ಅಂದರೆ ಡಿಫ್ರೆಂಟ್ ರೂಪದಲ್ಲಿ ದೊರೀತವೆ. These are used to ವೇರಿಯಸ್ ರಿಕ್ವೈರ್ಮೆಂಟ್ ಆರ್ ಡಿಫ್ರೆಂಟ್ ಅಪ್ಲಿಕೇಶನ್. ಬೇರೆ ಬೇರೆ ಅಪ್ಲಿಕೇಶನ್ಗೆ, ಬೇರೆ ಬೇರೆ ರಿಕ್ವೈರ್ಮೆಂಟ್ಗೆ ಬೇರೆ ಬೇರೆ ಶೇಪ್ ಆಫ್ ದ ಥ್ರೆಡ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ದೇ ಆರ್ ಕನ್ಸಿಸ್ಟ್ 3 ಇಂಪಾರ್ಟೆಂಟ್ ಕ್ಯಾಟಗರೀಸ್. 3 ಕ್ಯಾಟಗರೀಸ್ನ ನಾವು ನೋಡ್ತೀವಿ. ಒನ್ ಈಸ್ ಆಲ್ಸೋ ವಿ ಥ್ರೆಡ್ಸ್, ಸೆಕೆಂಡ್ ಒನ್ ಸ್ಕ್ವೇರ್ ಥ್ರೆಡ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಟ್ರಪಜಾಯ್ಡಲ್ ಥ್ರೆಡ್ಸ್. 3 ಗುಂಪು ಅಥವಾ 3 ಕ್ಯಾಟಗರಿ ಥ್ರೆಡ್ಸ್ನ ನಾವು ಬೇಸಿಕ್ ಆಗಿ ಫಾರ್ಮ್ಸ್ ಆಫ್ ಥ್ರೆಡ್ಸ್ ಅಂತ ಕರಿತೀವಿ. ಒಂದು ವಿ ಥ್ರೆಡ್ಸು, ಸೆಕೆಂಡ್ ಒನ್ ಸ್ಕ್ವೇರ್ ಥ್ರೆಡ್ ಅಂಡ್ ಟ್ರಪಜಾಯ್ಡಲ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ದಿಸ್ ಆಲ್ಸೋ ಕನ್ಸಿಸ್ಟ್ ದ 3 ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ದ ಫಾರ್ಮ್ಸ್ ಆಫ್ ಥ್ರೆಡ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಒನ್ ದ ವಿ ಥ್ರೆಡ್ಸ್. ವಿ ಥ್ರೆಡ್ಸ್ ಅಂತ ಫಸ್ಟ್ ಒನ್ ಕ್ಯಾಟಗರಿ ವಿ ಥ್ರೆಡ್ ನೋಡ್ತಾ ಇದ್ದೀವಿ. ದೀಸ್ ಥ್ರೆಡ್ಸ್ ಆರ್ ಆಫ್ ಎ ವಿ ಶೇಪ್. ಈ ಥ್ರೆಡ್ಡು ನೋಡೋಕ್ಕೆ ವಿ ಶೇಪ್ ಇದೆ. ವಿ ಥ್ರೆಡ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಅವೈಲೇಬಲ್. ವಿ ಥ್ರೆಡ್ಸು ನಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಅವೈಲಬಿಲಿಟಿ ಇದೆ. V thread is the most commonly used form of screw threads and used for domestic and industrial application. V threads ನೋಡಕ್ಕೆ V shape ಇದೆ. The name was indicated. The thread shape is the V. V shape ಅಲ್ಲಿ ಆ ಥ್ರೆಡ್ನ ನಾವು ನೋಡ್ತೀವಿ. ಸೊ ಜಸ್ಟ್ ಲೈಕ್ ವಿ shape ಅಲ್ಲಿ ಇದೆ. ಸೊ ವಿ ಶೇಪ್ ಇರೋದ್ರಿಂದ ಇದನ್ನು ನಾವು ವಿ ಥ್ರೆಡ್ಸ್ ಅಂತ ಕರಿತೀವಿ. ಇದರ ಶೇಪು ವಿ ಇದೆ. ಸೊ ದಿಸ್ ಆಲ್ಸೋ ಕಾಲ್ಡ್ ಪಿಚ್. ಇದನ್ನು ನಾವು ಪಿಚ್ ಅಂತ ಹೇಳ್ತೀವಿ. ಆ್ಯಂಡ್ ದ ಇನ್ಕ್ಲೂಡಿಂಗ್ ಆ್ಯಂಗಲ್ ಇದನ್ನು ಅಕಾರ್ಡಿಂಗ್ ಟು ದ ಎಲಿಮೆಂಟ್ಸ್ ಆಫ್ ಥ್ರೆಡ್ಸು ಇನ್ಕ್ಲೂಡಿಂಗ್ ಆ್ಯಂಗಲ್ ಅಂತ ಕರಿತೀವಿ. ಇನ್ಕ್ಲೂಡಿಂಗ್ ಆ್ಯಂಗಲ್ಸ್ ಅಂತ ನೋಡ್ತೀವಿ. ಸೊ ಥ್ರೆಡ್ ವಿ ಶೇಪ್ ಇದೆ. ದೀಸ್ ಆರ್ ಈ ಶೇಪ್ ಇರ್ತಕ್ಕಂಥ ಥ್ರೆಡ್ ನಾವೇನು ಕರಿತೀವಿ ವಿ ಥ್ರೆಡ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇದ್ರ ಶೇಪು ನೋಡೋಕ್ಕೆ ವಿ ಶೇಪ್ ಇದೆ. ಸೊ ಅಕಾರ್ಡಿಂಗ್ ಟು ದ ಎಲಿಮೆಂಟ್ಸ್ ಆಫ್ ಥ್ರೆಡ್ಡು, ಪಿಚ್ಚು ಆ್ಯಂಡ್ ಆ್ಯಂಗಲ್ ಆಫ್ ಥ್ರೆಡ್ಸು ಆ್ಯಂಡ್ ಅದರ್ ಪಾರ್ಟ್ಸ್ ಈಸ್ ಆಲ್ಸೋ ಡಿಸ್ಕಸಿಂಗ್ ಇನ್ ಲಾಸ್ಟ್ ಕ್ಲಾಸ್. ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದ ವಿ ಥ್ರೆಡ್ ಹ್ಯಾವಿಂಗ್ ಎ ಶೇಪ್ ವಿ ಥ್ರೆಡ್ ಆಫ್ ಡಿಫ್ರೆಂಟ್ ಟೈಪ್ಸ್ ಅವೈಲೇಬಲ್. ಇದು ಬೇರೆ ಬೇರೆ ಟೈಪ್ಸಲ್ಲಿ ದೊರೀತದೆ. ದ ವಿ ಥ್ರೆಡ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮ್ ಆಫ್ ಸ್ಕ್ರೂ ಥ್ರೆಡ್ಸ್ ಆ್ಯಂಡ್ ಯೂಸ್ ಟು ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಲೈಕ್ ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಲಿ ಜೊತೆಗೆ ಡೊಮೆಸ್ಟಿಕ್ ಪರ್ಪಸ್ಸು ಆ್ಯಂಡ್ ಸ್ಕ್ರೂ ಥ್ರೆಡ್ಸಲ್ಲಿ ನಾವು ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಸೊ ದ ಎಕ್ಸಾಂಪಲ್ಸ್ ಆಫ್ ದ ವಿ ಥ್ರೆಡ್ಸ್ ಲೈಕ್ ಎ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಲೈಕ್ ಬೋಲ್ಟ್ಸ್, ನಟ್ಸ್, ಸ್ಪಿಂಡಲ್ ಫಾರ್ ಮೈಕ್ರೋಮೀಟರ್. ಬೋಲ್ಟು, ನಟ್ಸು ಮತ್ತು ಸ್ಪಿಂಡಲ್ ಫಾರ್ ಮೈಕ್ರೋಮೀಟರ್ಸಲ್ಲಿ ನಾವು ಈ ವಿ ಥ್ರೆಡ್ನ ಕಾಮನ್ಲಿ ಯೂಸ್ ಟು ದ ವಿ ಶೇಪ್ ಸ್ಕ್ವೇರ್ ಥ್ರೆಡ್ ಅಥವಾ ವಿ ಶೇಪ್ ಸ್ಕ್ರೂ ಥ್ರೆಡ್ಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ದ ನೆಕ್ಸ್ಟ್ ಒನ್ ಸ್ಕ್ವೇರ್ ಆ್ಯಂಡ್ ಟ್ರೆಪಜಾಯ್ಡಲ್ ಥ್ರೆಡ್ಸ್. ಸ್ಕ್ವೇರ್ ಆ್ಯಂಡ್ ಟ್ರೆಪಜಾಯ್ಡಲ್ ಥ್ರೆಡ್ಸ್ ಅಂತ ಥ್ರೆಡ್ಸ್ನ ಅನದರ್ ಕ್ಯಾಟಗರಿ ಆಫ್ ದ ಥ್ರೆಡ್ಸ್ ಸ್ಕ್ವೇರ್ ಆ್ಯಂಡ್ ಟ್ರೆಪಜಾಯ್ಡಲ್ ಥ್ರೆಡ್ಸ್. ಸ್ಕ್ವೇರ್ ಆ್ಯಂಡ್ ಟ್ರೆಪಜಾಯ್ಡಲ್ ಥ್ರೆಡ್ಸ್ ಹ್ಯಾವ್ ಎ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ ದ್ಯಾನ್ ವಿ ಥ್ರೆಡ್ಸ್. ಇವು ನೋಡೋಕ್ಕೆ ಓವರ್ ಕ್ರಾಸ್ ಸೆಕ್ಷನಲ್ ಏರಿಯಾ ದ್ಯಾನ್ ದ ವಿ ಥ್ರೆಡ್. ವಿ ಥ್ರೆಡ್ ವಿ ಶೇಪ್ ಇದೆ, ಬಟ್ ಇವು ನೋಡೋಕ್ಕೆ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ ದ್ಯಾನ್ ದ ವಿ ಥ್ರೆಡ್. ದೇ ಆರ್ ಮೋರ್ ಸೂಟೇಬಲ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಮೋಷನ್ ಆರ್ ಪವರ್ ದ್ಯಾನ್ ವಿ ಥ್ರೆಡ್. ಇವುಗಳನ್ನ ಟ್ರಾನ್ಸ್ಮಿಷನ್ ಆಫ್ ಮೋಷನ್ ಆರ್ ಪವರ್ಗೆ ನಾವು ಯೂಸ್ ಮಾಡ್ತೀವಿ. ನಾಟ್ ಸೂಟೇಬಲ್ ಫಾರ್ ದ ಫ್ಯಾಷನಿಂಗ್ ಪರ್ಪಸ್. ಜೋಡ್ಸಲ್ಲಿ ಬೋಲ್ಟು ಮತ್ತು ನಟ್ಸಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ದೇ ಆರ್ ನಾಟ್ ಸೂಟೇಬಲ್ ಫಾರ್ ಫ್ಯಾಷನಿಂಗ್ ಪರ್ಪಸ್ ಅಂತ ಹೇಳ್ತಾನೆ. ದ ಸ್ಕ್ವೇರ್ ಥ್ರೆಡ್ ಆರ್ ಟ್ರೆಪಜಾಯ್ಡಲ್ ಥ್ರೆಡ್ ಹ್ಯಾವ್ ಎ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ದ ವಿ ಥ್ರೆಡ್ ಈಸ್ ಆಲ್ಸೋ ಕನ್ಸಿಸ್ಟ್ ಜಸ್ಟ್ ವಿ ಥ್ರೆಡ್ ಈಸ್ ಆಲ್ಸೋ ಕನ್ಸಿಸ್ಟ್ ವಿ ಶೇಪ್. ನೋಡೋಕ್ಕೆ ಅದು ವಿ ಶೇಪ್ ಇದೆ. ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ದ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ವಿ ನಥಿಂಗ್ ಬಟ್
ವಿ ಬಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ನೋಡೋಕ್ಕೆ ಕ್ರಾಸ್ ಸೆಕ್ಷನಲ್ ಏರಿಯಾ ಇಡಾಗಿದೆ, ಜಾಸ್ತಿ ಕ್ರಾಸ್ ಸೆಕ್ಷನಲ್ ಏರಿಯಾ ಇರೋದ್ರಿಂದ ನಾವು ಇದನ್ನ ಮೋರ್ ಕ್ರಾಸ್ ಸೆಕ್ಷನಲ್ ಅಂತ ಕರಿತೀವಿ. ದಿಸ್ ಆಲ್ಸೋ ಡಿಫ್ರೆನ್ಸ್ ಬಿಟ್ವೀನ್ ದ ವಿ ಥ್ರೆಡ್ ಆ್ಯಂಡ್ ಆಲ್ಸೋ ಸ್ಕ್ವೇರ್ ಥ್ರೆಡ್. ಈ ಏರಿಯಾ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಕರಿತೀವಿ. ಈ ಏರಿಯಾ ಏನಾಗಿರ್ತದೆ, ಜಾಸ್ತಿ ಇರ್ತದೆ. ಇದಕ್ಕಿಂತ ಇದು ಈ ಏರಿಯಾದು ಜಾಸ್ತಿ ಇರ್ತದೆ. ದಟ್ಸ್ ಆಲ್ಸೋ ಕನ್ಸಿಸ್ಟ್ ದ ವಿ ಥ್ರೆಡ್. ದ square thread is also having a more cross sectional area than the V thread. V thread ಗಿಂತ ಇದರ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇರ್ತದೆ. ದೇ ಆರ್ ಮೋರ್ ಸೂಟೇಬಲ್ ಟು ಟ್ರಾನ್ಸ್ಮಿಟ್ ದ ಮೋಷನ್ ಆರ್ ಪವರ್ ದ್ಯಾನ್ ವಿ ಥ್ರೆಡ್. ವಿ ಥ್ರೆಡ್ಗಿಂತ ಪವರು ಮತ್ತು ಮೋಷನ್, ಚಲನೆ ಅಂತಕ್ಕಂಥ ನಾವು ಒಂದು ಕಡೆಗಿಂತ ಇನ್ನೊಂದು ಕಡೆಗೆ ಸಾಗಿಸಬೇಕಾದ್ರೆ, ಚಲಿಸಬೇಕಾದ್ರೆ, ಅಥವಾ ಪವರ್ ಶಕ್ತಿ ಅಂತಕ್ಕಂಥದ್ದನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಥ್ರೆಡ್ಸ್ನ ನಾವು ಯೂಸ್ ಮಾಡ್ತೀವಿ. ದೇ ಆರ್ ನಾಟ್ ಸೂಟೇಬಲ್ ಫಾರ್ ಫ್ಯಾಷನಿಂಗ್ ಪರ್ಪಸ್. ಇವು ಬೋಲ್ಟು ಮತ್ತು ನೆಟ್ಟು ಅಥವಾ ಫ್ಯಾಷನಿಂಗ್ ಪರ್ಪಸಲ್ಲಿ ಇವುಗಳನ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ. ದ ನೆಕ್ಸ್ಟ್ ಒನ್ ಸ್ಕ್ವೇರ್ ಥ್ರೆಡ್. ಸ್ಕ್ವೇರ್ ಥ್ರೆಡ್ ಅಂತ ನೋಡ್ತಾ ಇದ್ದೀವಿ. ದಿಸ್ ಇಸ್ ದ in this thread the flanks are perpendicular to the axis of the thread. In this thread the flanks are perpendicular axis to the thread. ಈ ಥ್ರೆಡ್ ಅಲ್ಲಿ ದ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ನೋಡೋಕೆ ಹೆಂಗಿದೆ ಅಂತಂದ್ರೆ the planks perpendicular to axis of thread. This the square thread. The thread ನೋಡೋಕ್ಕೆ ಸ್ಕ್ವೇರ್ ಥ್ರೆಡ್ ಈ ರೀತಿ ಇದೆ. ಪರ್ಪೆಂಡಿಕ್ಯುಲರ್ ಥ್ರೆಡ್ ಆಕ್ಸಿಸ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಥರ ಇದ್ದರೆ ನಾವೇನು ಕರಿತೀವಿ, ಇದು ಪರ್ಪೆಂಡಿಕ್ಯುಲರ್ ಆರ್ 90 ಡಿಗ್ರಿ ಟು ದ ಆಕ್ಸಿಸ್ ಆಫ್ ದ ಥ್ರೆಡ್ ಆಕ್ಸಿಸ್. ಥ್ರೆಡ್ ಆಕ್ಸಿಸ್ಗೆ 90 ಡಿಗ್ರಿ ಇದೆ. ಹಾಗಾಗಿ ಇದನ್ನು ನಾವು ದ ಪರ್ಪೆಂಡಿಕ್ಯುಲರ್ ದ ಫ್ಲಾಂಕ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಥ್ರೆಡ್ ಆಕ್ಸಿಸ್. ಥ್ರೆಡ್ ಆಕ್ಸಿಸ್ಗೆ ಫ್ಲಾಂಕ್ ಆಕ್ಸಿಸ್ಸು ಪರ್ಪೆಂಡಿಕ್ಯುಲರ್ ಆಗಿದೆ. ಥ್ರೆಡ್ ಆಕ್ಸಿಸ್ಗೆ ಫ್ಲಾಂಕ್ಸ್ ಆಕ್ಸಿಸ್ಸು ಪರ್ಪೆಂಡಿಕ್ಯುಲರ್ ಆಗಿದೆ. So these threads are used to the square thread is also used to the transmission of the power transmission ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. The square thread are used to transmitting the motion or power. Example, screw jack, vice handles, cross slide, compound slide, activating screw shaft ಅಲ್ಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ನೋಡೋಕ್ಕೆ ಸ್ಕ್ವೇರ್ ಥ್ರೆಡ್ ಈ ಥರ ಇದೆ. ದಿಸ್ ಆಲ್ಸೋ ಕಾಲ್ಡ್ ಸ್ಕ್ವೇರ್ ಥ್ರೆಡ್ಸ್. ಇದನ್ನು ನಾವು ಸ್ಕ್ವೇರ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಈಸ್ ಆಲ್ಸೋ ಕನ್ಸಿಸ್ಟ್ ಒನ್ ಫ್ಲಾಟ್, ಒನ್ ಶೇಪ್ ಅಂಡ್ ಡೆಪ್ತ್ ಆಫ್ ಥ್ರೆಡ್. ದೀಸ್ ದ ಎಲಿಮೆಂಟ್ಸ್ ಆಫ್ ದ ಥ್ರೆಡ್ಸ್ ಎಲಿಮೆಂಟ್ಸ್ ಆಫ್ ದ ಥ್ರೆಡ್ಸ್ ಅಲ್ಲಿ ನಾವು ನೋಡಿದಾಗ ಸ್ಕ್ವೇರ್ ಥ್ರೆಡ್ ಒನ್ ಫ್ಲಾಟ್ ಅಂಡ್ ಒನ್ ಶೇಪ್, ಸ್ಪೇಸ್ ಅಂಡ್ ಡೆಪ್ತ್. ದಿಸ್ ಆಲ್ಸೋ ಫ್ಲಾಟ್, ಶೇಪ್ ಅಂಡ್ ಡೆಪ್ತ್ ಅಂತ ನಾವು 3 ಎಲಿಮೆಂಟ್ಸ್ನ ನೋಡ್ತೀವಿ. ದ ಒನ್ ಫ್ಲಾಟ್ ಅಂಡ್ ಒನ್ ಸ್ಪೇಸ್ ಈಸ್ ಆಲ್ಸೋ ಕನ್ಸಿಸ್ಟ್ ಪಿಚ್. ಒಂದು ಫ್ಲಾಟ್ ಮತ್ತು ಒಂದು ಶೇಪ್ನ ಎರಡು ಸೇರಿ ನಾವೇನು ಕರಿತೀವಿ, ಪಿಚ್ ಅಂತ ನೋಡ್ತಾ ಇದ್ದೀವಿ. ಸೊ ದಿಸ್ ಆಲ್ಸೋ ಕಾಲ್ಡ್ ಸ್ಕ್ವೇರ್ ಥ್ರೆಡ್ನ ನಾವು ನೋಡ್ತಾ ಇರ್ತೀವಿ. ಸೊ ಸ್ಕ್ವೇರ್ ಥ್ರೆಡ್ ಇಸ್ ಆಲ್ಸೋ ಒನ್ ಫ್ಲಾಟ್ ಅಂಡ್ ಒನ್ ಸ್ಪೇಸ್ ಕನ್ಸಿಸ್ಟ್ ಎ ಪಿಚ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಡೆಪ್ತಲ್ಲಿ ನಾವು ನೋಡ್ತಾ ಇದ್ವಿ. ಈಸ್ ದ ಸ್ಕ್ವೇರ್ ಥ್ರೆಡ್. ಇದನ್ನು ಸ್ಕ್ವೇರ್ ಥ್ರೆಡ್ ಅಂತ ಕನ್ಸಿಸ್ಟ್ ಮಾಡ್ತಾ ಇದ್ವಿ. ಸೊ ಹಿಯರ್ ದ ಫೈಂಡ್ ಔಟ್ ದ ಡೆಪ್ತ್ ಇನ್ ದ ಸ್ಕ್ವೇರ್ ಥ್ರೆಡ್. ಸ್ಕ್ವೇರ್ ಥ್ರೆಡಲ್ಲಿ ಡೆಪ್ತನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕೆಲವು ಫಾರ್ಮುಲಾದಲ್ಲಿ ನಾವು ಡೆಪ್ತು, ಫ್ಲಾಟು, ಸ್ಪೇಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಹಿಯರ್ ದ ಗಿವನ್ ದ ಫಾರ್ಮುಲಾ ಡೆಪ್ತ್ ಈಸ್ ಈಕ್ವಲ್ ಟು 0.5 divided by n and width of flat is equal to 0.5 divided by n and width of space 0.5 divided by n. Here where n is equal to number of thread per inch
ಈಸ್ ಈಕ್ವಲ್ ಟು 1/p ಇಂಚ್ ಅಂತ ಹೇಳ್ತಾನೆ. ಎನ್ ಅಂತಕ್ಕಂಥದ್ದು ನಂಬರ್ ಆಫ್ ಥ್ರೆಡ್ ಪರ್ ಇಂಚ್. ನಾವು ಇಲ್ಲಿರ್ತಕ್ಕಂಥ ಡೆಪ್ತು ಫ್ಲಾಟು ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಥ್ರೆಡ್ ಕಟ್ ಮಾಡಬೇಕಾದಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ನಾವು ಈ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ತೀವಿ. ದಿಸ್ ದ ಕಾನ್ಸ್ಟೆಂಟ್ ಫಾರ್ಮುಲಾ ಗಿವನ್ ಟು ಫೈಂಡ್ ಔಟ್ ದ ಸ್ಕ್ವೇರ್ ಥ್ರೆಡ್ of a flat space and depth is equal to 0.5 divided by n. Width of the flat is equal to 0 by n and width of the space is equal to 0.5 divided by n, where n is equal to number of thread per inch is equal to 1 by pitch. 1 by pitch, the most important, one plot and one space. ಒಂದು ಫ್ಲಾಟ್ ಮತ್ತು ಒಂದು ಸ್ಪೇಸ್ ಎರಡು ಸೇರಿ ನಾವು ಸ್ಕ್ವೇರ್ ಥ್ರೆಡ್ ಅಲ್ಲಿ ಪಿಚ್ ಅಂತ ಕನ್ಸಿಸ್ಟ್ ಮಾಡ್ತೀವಿ. ವಿ ಥ್ರೆಡ್ ಅಲ್ಲಿ ನಾವು ದ ಪಾಯಿಂಟ್ ಟು ಪಾಯಿಂಟ್, ಒಂದು ಪಾಯಿಂಟ್ ಇಂದ ಪಕ್ಕದಲ್ಲಿರ್ತಕ್ಕಂಥ ಥ್ರೆಡ್ ಪಾಯಿಂಟ್ಗೆ ಪಿಚ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ಲಾಟು ಮತ್ತು ಒಂದು ಸ್ಪೇಸ್ ಎರಡು ಸೇರಿ ಪಿಚ್ ಅಂತ ಅವನು ಹೇಳ್ತಾನೆ. ದ ಸ್ಕ್ವೇರ್ ಥ್ರೆಡ್ ಈಸ್ ಆಲ್ಸೋ ಮೋಸ್ಟ್ ಯೂಸಿಂಗ್ ದ ಸ್ಕ್ವೇರ್ ಥ್ರೆಡ್ ಇನ್ ಎ ಟ್ರಾನ್ಸ್ಮಿಷನ್ ಆಫ್ ಪವರ್ ಅಂಡ್ ಆಲ್ಸೋ ದ ಮೋಷನ್ ಮತ್ತು ಪವರ್ನ, ಮೋಷನ್ ಆರ್ ಪವರ್, ಟ್ರಾನ್ಸ್ಮಿಷನ್ ಆಫ್ ಮೋಷನ್ ಆರ್ ಪವರ್, ದ ಸ್ಕ್ವೇರ್ ಥ್ರೆಡ್ ಆಲ್ಸೋ ಮೋಸ್ಟ್ ಸೂಟೇಬಲ್ ಅಂತ ಅವರು ಹೇಳ್ತಾನೆ. ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟಿಂಗ್ ದ ಮೋಷನ್ ಆರ್ ಪವರ್. ಫಾರ್ ಎಕ್ಸಾಂಪಲ್ ಸ್ಕ್ರೂ ಜಾಕಲ್ಲಿ ನಾವು ನೋಡ್ತೀವಿ. ವೆಹಿಕಲ್ ಆರ್ ವೈಸ್ ಹ್ಯಾಂಡಲ್ಸ್ಲಿ ನಾವು ನೋಡ್ತೀವಿ. ಬೆಂಚ್ ವೈಸಲ್ಲಿ ಇರ್ತಕ್ಕಂಥ ಹ್ಯಾಂಡಲ್ಸಲ್ಲಿ ನಾವು ನೋಡ್ತೀವಿ. ಕ್ರಾಸ್ ಸ್ಲೈಡು, ಕಾಂಪೌಂಡ್ ಸ್ಲೈಡು ಆ್ಯಂಡ್ ಆಕ್ಟಿವೇಟಿಂಗ್ ಸ್ಕ್ರೂ ಸಾಫ್ಟು. ಕ್ರಾಸ್ ಸ್ಲೈಡಲ್ಲಿ, ಕಾಂಪೌಂಡ್ ಸ್ಲೈಡಲ್ಲಿ, ಲೇತ್ ಕ್ರಾಸ್ ಸ್ಲೈಡು, ಲೇತ್ ಕಾಂಪೌಂಡ್ ಸ್ಲೈಡು, ಆಕ್ಟಿವೇಟಿಂಗ್ ಸ್ಕ್ರೂ ಸಾಫ್ಟಲ್ಲಿ ನಾವು ಈ ಒಂದು ಸ್ಕ್ವೇರ್ ಥ್ರೆಡ್ನ ನಾವು ಆಲ್ಮೋಸ್ಟು ಯೂಸ್ ಮಾಡ್ತೀವಿ. ದ ಸ್ಕ್ವೇರ್ ಥ್ರೆಡ್ ಈಸ್ ಆಲ್ಸೋ ಕನ್ಸಿಸ್ಟ್ ಟೂ ಟೈಪ್. ಸ್ಕ್ವೇರ್ ಥ್ರೆಡ್ಡಲ್ಲೂ ನಾವು ಎರಡು ಟೈಪ್ ಸ್ಕ್ರೂ ಥ್ರೆಡ್ನ ನಾವು ನೋಡ್ತೀವಿ. ಸ್ಕ್ವೇರ್ ಟೈಪ್ ಥ್ರೆಡ್ ಈಸ್ ಆಲ್ಸೋ ಟೂ ಟೈಪ್ಸ್, ಎರಡು ಟೈಪ್ ಸ್ಕ್ವೇರ್ ಥ್ರೆಡ್ನ ನೋಡ್ತೀವಿ. ಒನ್ ಈಸ್ ಆಲ್ಸೋ ಕಾಲ್ಡ್ ದ ಆರ್ಡಿನರಿ ಸ್ಕ್ವೇರ್ ಥ್ರೆಡ್, ದ ಸೆಕೆಂಡ್ ಒನ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್. ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್, ಸ್ಕ್ವೇರ್ ಥ್ರೆಡ್ ಕ್ಯಾಟಗರಿಯಲ್ಲಿ ಎರಡು ಟೈಪ್ ನೋಡ್ತೀವಿ. ಅಗೇನ್ ದ ಒನ್ ಈಸ್ ಆರ್ಡಿನರಿ ಸ್ಕ್ವೇರ್ ಥ್ರೆಡ್, ಸೆಕೆಂಡ್ ಒನ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಅಂತ ನೋಡ್ತೀವಿ. ಫಸ್ಟ್ ಒನ್ ನೋಡಿದ್ದು ನಾವು ಆರ್ಡಿನರಿ ಸ್ಕ್ವೇರ್ ಥ್ರೆಡ್, ದ ಸೆಕೆಂಡ್ ಒನ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್. ದ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಮೀನ್ಸ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ಸ್ ಆರ್ ಸಿಮಿಲರ್ ಟು ಆರ್ಡಿನರಿ ಸ್ಕ್ವೇರ್ ಥ್ರೆಡ್. ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ನೋಡೋಕ್ಕೆ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ ಥರನೇ ಇರ್ತದೆ, ಎಕ್ಸೆಪ್ಟ್ ಫಾರ್ ದ ಡೆಪ್ತ್ ಆಫ್ ಥ್ರೆಡ್. ಇಯರ್ ದ ಡೆಪ್ತ್ ಆಫ್ ಥ್ರೆಡ್ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. ದ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ನೋಡೋಕ್ಕೆ ಜಸ್ಟ್ ಲೈಕ್ ಎ ಸ್ಕ್ವೇರ್ ಥ್ರೆಡ್. ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಜಸ್ಟ್ ಲೈಕ್ ಎ ಸ್ಕ್ವೇರ್ ಥ್ರೆಡ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಡಿಫೈಡ್, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ಗೆ ಡಿಫ್ರೆನ್ಸು ನೋಡೋಕ್ಕೆ ಹೆಚ್ಚು ಕಡಿಮೆ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ ಥರನೇ ಇದೆ. ಬಟ್ ಡಿಫ್ರೆನ್ಸ್ ಏನಪ್ಪ ಇದೆ ಅಂತಂದರೆ, ಇಟ್ ಈಸ್ ದ ಡೆಪ್ತ್ ಆಫ್ ಥ್ರೆಡ್. ಇಟ್ ಈಸ್ ದ ಎಕ್ಸೆಪ್ಟ್ ಆಫ್ ದ ಡೆಪ್ತ್ ಆಫ್ ಥ್ರೆಡ್. ಡೆಪ್ತ್ ಆಫ್ ಥ್ರೆಡ್ಡಲ್ಲಿ ಒಂಚೂರು ಚೇಂಜಸ್ ಇರುತ್ತೆ. ದ ಡೆಪ್ತ್ ಆಫ್ ಥ್ರೆಡ್ ಈಸ್ ಲೆಸ್ ದ್ಯಾನ್ ಪಿಚ್ ಆಫ್ ದ ಥ್ರೆಡ್ ಅಂತ ಕರೀತಾನೆ. ಪಿಚ್ ಆಫ್ ದ ಥ್ರೆಡ್ಗಿಂತ ಒಂದು ಸ್ವಲ್ಪ ಡೆಪ್ತ್ ಆಫ್ ಥ್ರೆಡ್ ಏನಿರ್ತದೆ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಇರ್ತದೆ. ಡೆಪ್ತ್ ಆಫ್ ಥ್ರೆಡ್ ಅಂತಕ್ಕಂಥದ್ದು ಸ್ವಲ್ಪ ವೇರಿಯೇಷನ್ ಇರ್ತದೆ. ಡೆಪ್ತ್ ಆಫ್ ಥ್ರೆಡ್ ಅಂತಕ್ಕಂಥದ್ದು ಈ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ಗೂ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ಗೂ ಡೆಪ್ತ್ ಆಫ್ ಥ್ರೆಡ್ ಈಸ್ ಲೆಸ್ ದ್ಯಾನ್ ಹಾಫ್ ಪಿಚ್ ಆಫ್ ದ ಥ್ರೆಡ್ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಡೆಪ್ತ್ ಆಫ್ ದ ಥ್ರೆಡ್ ಅಂತಕ್ಕಂಥದ್ದು ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ಡಲ್ಲಿ ಲೆಸ್ ದ್ಯಾನ್ ಹಾಫ್ ಪಿಚ್ ಆಫ್ ದ ಥ್ರೆಡ್, ಪಿಚ್ನ ಸ್ವಲ್ಪ ಕಡಿಮೆ ಇರ್ತದೆ. ದ ಡೆಪ್ತ್ ವೇರಿಯೇಸ್ ಅಕಾರ್ಡಿಂಗ್ ಟು ಅವರ್ ಅಪ್ಲಿಕೇಶನ್. ಡೆಪ್ತ್ನ ನಮ್ಮ ಒಂದು ಅಪ್ಲಿಕೇಶನ್, ನಮ್ಮ ಒಂದು ಉಪಯೋಗ ಹೆಂಗಿದೆಯೋ ಅದಕ್ಕೆ ತಕ್ಕನಾಗಿ ಅವನೇನು ಮಾಡಿರ್ತಾನೆ, ಡೆಪ್ತ್ನ ವೇರಿಯೇಷನ್ ಮಾಡಿರ್ತಾನೆ. ಆ್ಯಂಡ್ ಆಲ್ಸೋ ಕನ್ಸಿಸ್ಟ್ ದ ಕ್ರಿಸ್ಟ್ ಆಫ್ ಥ್ರೆಡ್ ಈಸ್ ಚಾಂಪರ್ಡ್ ಬೋತ್ ಎಂಡ್ಸ್ ಟು 45 ಡಿಗ್ರಿ. ಕ್ರಿಸ್ಟ್ ಆಫ್ ಥ್ರೆಡ್ಸ್ ಚಾಂಪರ್ಡ್ ಅಟ್ ಬೋತ್ ಎಂಡ್ಸ್ ಟು 45 ಡಿಗ್ರಿ. ಎರಡೂ ಕಡೆ ಎಡ್ಜಲ್ಲಿ ಅವನು ಚಾಂಪರಿಂಗ್ ಮಾಡಿರ್ತಾನೆ. ಕ್ರಿಸ್ಟ್ನ ಹೆಡ್ಜಲ್ಲಿ ಚಾಂಪರಿಂಗ್ ಮಾಡಿರ್ತಾನೆ ಅಟ್ ದ 45 ಡಿಗ್ರಿಗೆ ಮಾಡಿರ್ತಾನೆ. ಏನಕ್ಕೆ ಮಾಡಿರ್ತಾನಪ್ಪ ಅಂದರೆ, ಸೊ ಟು ಅವಾಯ್ಡ್ ದ ಫಾರ್ಮೇಷನ್ ಆಫ್ ದ ಬರ್ಸ್. ದೀಸ್ ಆಲ್ಸೋ ಅವಾಯ್ಡ್ ದ ಫಾರ್ಮೇಷನ್ ಆಫ್ ಫಾರ್ಮೇಷನ್ ಆಫ್ ಬರ್ಸ್ನ ಇದನ್ನು ಅವಾಯ್ಡ್ ಮಾಡೋಕ್ಕೆ ಅದನ್ನು ಮಾಡ್ತಾನೆ. ದೀಸ್ ಥ್ರೆಡ್ ಯೂಸ್ ಟು ವೇರ್ ಕ್ವಿಕ್ ಮೋಷನ್ ರಿಕ್ವೈರ್ಡ್. ದ ಥ್ರೆಡ್ಸ್ ಆರ್ ಮೋಸ್ಟ್ ಯೂಸ್ ಟು ವೇರ್ ಕ್ವಿಕ್ ಮೋಷನ್ ಆರ್ ರಿಕ್ವೈರ್ಡ್. ಎಲ್ಲಿ ನಮಗೆ ಬೇಗ ಚಲನೆ ಅಂತಕ್ಕಂಥದ್ದು ಫಾಸ್ಟಾಗಿ ಮೂವ್ ಆಗಬೇಕು ಆ ಜಾಗದಲ್ಲಿ ನಾವು ಈ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಆಲ್ಸೋ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್. ಇದನ್ನು ನಾವು ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಅಂತ ಕರಿತೀವಿ. ಸೊ ದಿಸ್ ಒನ್ ಈಸ್ ದ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಅಂತ ಕರಿತೀವಿ.
the some elements or the some points is also indicated on this figure. ಈ ಫಿಗರ್ ಮೇಲೆ ಕೆಲವು ಪಾಯಿಂಟ್ಸ್ನ ಇಂಡಿಕೇಟ್ ಮಾಡಿದ್ದಾನೆ. H1 H2 and D1 and also EE and also pitch, the one flat and one space. ಒಂದು ಫ್ಲಾಟು ಒಂದು ಸ್ಪೇಸ್, ಒಂದು ಫ್ಲಾಟು ಮತ್ತು ಒಂದು ಸ್ಪೇಸ್, ಒಂದು ಫ್ಲಾಟ್ ಆ್ಯಂಡ್ ಒನ್ ಸ್ಪೇಸ್ ಎರಡು ಸೇರಿ ಪಿಚ್ ಅಂತ ಅವನು ಕನ್ಸಿಸ್ಟ್ ಮಾಡ್ತಾನೆ. ಒಂದು ಫ್ಲಾಟ್ ಆ್ಯಂಡ್ ಒನ್ ಸ್ಪೇಸ್, ಒಂದು ಫ್ಲಾಟು ಮತ್ತು ಒಂದು ಸ್ಪೇಸ್ ಎರಡು ಸೇರಿ ನಾವೇನು ಮಾಡಿದ್ದೀವಿ ಪಿಚ್ ಅಂತ ಮಾಡಿದ್ದೀವಿ. ದ ಫ್ಲಾಟ್ ಆ್ಯಂಡ್ ಸ್ಪೇಸ್ ಇಸ್ ಆಲ್ಸೋ ಇಂಡಿಕೇಟೆಡ್ ಬೈ ಲೆಟರ್ ಇ ಅಂತ ಮಾಡಿದ್ದಾನೆ. ದ ನಟ್ ಆ್ಯಂಡ್ ಬೋಲ್ಟ್, ದ ಬೋಲ್ಟ್ ಆ್ಯಂಡ್ ನಟ್ ಇಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದಿಸ್ ಫಿಗರಲ್ಲಿ ಎರಡನ್ನೂ ತೋರಿಸಿದ್ದಾನೆ. ಆ್ಯಂಡ್ ಪಿ ನಥಿಂಗ್ ಬಟ್ಟು ಪಿಚ್ಚು, ಪಿ ನಥಿಂಗ್ ಬಟ್ಟು ಪಿಚ್ ಅಂತ ಹೇಳ್ತಿದ್ವಿ, ಪಿನ ನಾವು ಪಿಚ್ ಅಂತ ಕರಿತಿದ್ವಿ. ಆ್ಯಂಡ್ ಡಿ ಮೇಜರ್ ಡಯಾ ಆ್ಯಂಡ್ ಆಲ್ಸೋ ಸ್ಮಾಲ್ ಡಿ. ಚಾಂಪರ್ ಆದಮೇಲೆ ದ ಬೋತ್ ಹ್ಯಾಂಡ್ಸ್ ಎಡ್ಜಲ್ಲಿ ಅವನು ಕ್ರೀಸ್ಟಲ್ಲಿ ಎರಡೂ ಕಡೆ ಎಡ್ಜಲ್ಲಿ 45 ಡಿಗ್ರಿಗೆ ಕ್ಯಾಂಪರ್ ಮಾಡಿದ್ದಾನೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಡಿಫೈಡ್ ಆ್ಯಂಡ್ ಆರ್ಡಿನರಿ ಥ್ರೆಡ್ಸ್ ಅಂತ ನಾವು ಇಲ್ಲಿ ಕನ್ಸಿಸ್ಟ್ ಮಾಡ್ತೀವಿ. ದೀಸ್ ಆಲ್ಸೋ ಎಲಿಮೆಂಟ್ಸ್ H1 H2 P and E and also D and D is also calculated by given the constant ವ್ಯಾಲ್ಯೂಸ್. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾನೆ, ಅದ್ರ ಪ್ರಕಾರ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ದ ಸ್ಕ್ವೇರ್ ಸೆಟ್ನ ನಾವು ಡಿಸಿಗ್ನೇಟ್ ಮಾಡ್ಬೇಕಾದ್ರೆ 30 into 3 and 60 into 3 ಅಂತ ಕೊಟ್ಟಿದ್ದಾನೆ. 30 ನಥಿಂಗ್ ಬಟ್ಟು ಮೇಜರ್ ಡಯಾ ಆ್ಯಂಡ್ 3 ನಥಿಂಗ್ ಬಟ್ಟು 3. ದ SQ ನಥಿಂಗ್ ಬಟ್ಟು ಸ್ಕ್ವೇರ್ ಥ್ರೆಡ್. SQ ಅಂತ ಎಲ್ಲಿ ಬರೆದಿರ್ತೀವೋ ಅಲ್ಲಿ ಸ್ಕ್ವೇರ್ ಥ್ರೆಡ್ ಅಂತ ನಾವು ಹೇಳ್ತೀವಿ. ಸ್ಕ್ವೇರ್ ಥ್ರೆಡ್ 30 into 3, ಸ್ಕ್ವೇರ್ ಥ್ರೆಡ್ಡು 30 into 3 30 ಮೇಜರ್ ಡಯಾ ಆ್ಯಂಡ್ ಪಿಚ್ ಈಸ್ 3. ಪಿಚ್ ಈಸ್ ಈಕ್ವಲ್ ಟು 3 mm ಅಂತ ನಾವು ನೋಡಿರ್ತೀವಿ. ಅಕಾರ್ಡಿಂಗ್ ಟು ಅವರ್ ಅಪ್ಲಿಕೇಶನ್, ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸು. ಇಯರ್ ಗಿವನ್ ದ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂಸು H1 1.5, H 1.75, H2 1.25 and A 0.25, E 1.5 and point R is equal to 0.12 and B is equal to 0.25. This is the constant values for find outing the some figure and given to the ಥ್ರೆಡ್ಗೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಸ್ಕ್ವೇರ್ ಥ್ರೆಡ್ಗೆ ಕೊಟ್ಟಿದ್ದಾನೆ. ದಿಸ್ ದ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಆ್ಯಂಡ್ ದ ಆರ್ಡಿನರಿ ಸ್ಕ್ವೇರ್ ಥ್ರೆಡ್. ದಿಟ್ ಈಸ್ ದ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ ಆ್ಯಂಡ್ ಈಸ್ ದ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್. ದೀಸ್ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ ಆರ್ ಯೂಸ್ ಟು ವೇರ್ ದ ಕ್ವಿಕ್ ಮೋಷನ್ ಆರ್ ಪವರ್ ಟ್ರಾನ್ಸ್ಮಿಟ್. ಎಲ್ಲಿ ನಾವು ಬೇಗ ಚಲನೆ ಅಂತಕ್ಕಂಥದ್ದು ಪವರ್ ಅಂತಕ್ಕಂಥ ಟ್ರಾನ್ಸ್ಮಿಟ್ ಮಾಡ್ತೀವೋ ಆ ಜಾಗದಲ್ಲಿ ನಾವು ಈ ಮಾಡಿಫೈಡ್ ಸ್ಕ್ವೇರ್ ಥ್ರೆಡ್ನ ಯೂಸ್ ಮಾಡ್ತೀವಿ. ನೋಡೋಕ್ಕೆ ಆರ್ಡಿನರಿ ಸ್ಕ್ವೇರ್ ಥ್ರೆಡ್ ಥರನೇ ಇರ್ತವೆ, ಬಟ್ ಜಸ್ಟ್ ಇಟ್ಸ್ ಆಲ್ಸೋ ಲಿಟಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಡೆಪ್ತ್ ಆಫ್ ಥ್ರೆಡ್ಡು ಚೇಂಜ್ ಆಗಿರ್ತದೆ ಅಂತ ಅವನು ಹೇಳಿರ್ತಾನೆ. ನೆಕ್ಸ್ಟ್ ಒನ್ ಟ್ರಪಜಾಯ್ಡಲ್ ಥ್ರೆಡ್ಸ್ ಅಂತ ನೋಡ್ತೀವಿ. ದೀಸ್ ಥ್ರೆಡ್ಸ್ ಹ್ಯಾವ್ ಎ ಪ್ರೊಪಲ್. ದ ಥ್ರೆಡ್ ಆಫ್ ಪ್ರೊಪಲ್, ದ ಥ್ರೆಡ್ ಪ್ರೊಪಲ್ಸ್ ಈಸ್ ನೈದರ್ ಸ್ಕ್ವೇರ್ ನಾರ್ ವಿ. ಈ ಟ್ರಪಜಾಯ್ಡಲ್ ಥ್ರೆಡ್ಸ್ನ ಪ್ರೊಪಲ್ಸ್ ನೋಡೋಕ್ಕೆ ಸೊ ಸ್ಕ್ವೇರ್ ಅಲ್ಲ, ವಿನೂ ಅಲ್ಲ, ಆ ಟೈಪಲ್ಲೇ ಇದಿರ್ತದೆ. ವಿ ಅಥವಾ ಸೊ ಸ್ಕ್ವೇರ್ಗೂ ಮಧ್ಯ ಈ ಟ್ರಪಜಾಯ್ಡಲ್ ಥ್ರೆಡ್ಸ್ನ ನೋಡ್ತೀವಿ. ಥ್ರೆಡ್ಸ್ ಫಾರ್ಮ್ಸ್ ಹ್ಯಾವ್ ಎ ಫಾರ್ಮ್, ದ ಥ್ರೆಡ್ಸ್ ಫಾರ್ಮ್ ಆ್ಯಂಡ್ ಹ್ಯಾವ್ ಎ ಫಾರ್ಮ್ ಆಫ್ ಟ್ರಪಜಾಯ್ಡ್. ಇವು ನೋಡೋಕ್ಕೆ ಟ್ರಪಜಾಯ್ಡ್ ಶೇಪಲ್ಲೇ ಇರ್ತದೆ. ದೇ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ದ ಮೋಷನ್ ಆರ್ ಪವರ್. ಇವುಗಳನ್ನು ಕೂಡ ಟ್ರಾನ್ಸ್ಮಿಟ್ ದ ಮೋಷನ್ ಆರ್ ಪವರ್ ಅಥವಾ ಮೋಷನ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಈ ಥ್ರೆಡ್ಸ್ನ ನಾವು ಯೂಸ್ ಮಾಡ್ತೀವಿ. ದ ಡಿಫ್ರೆಂಟ್ ಫಾರ್ಮ್ ಆಫ್ ಟ್ರಪಜಾಯ್ಡಲ್ ಥ್ರೆಡ್ಸ್. ಟ್ರಪಜಾಯ್ಡಲ್ ಥ್ರೆಡ್ಸಲ್ಲೂ ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ನ ನಾವು ಕನ್ಸಿಸ್ಟ್ ಮಾಡ್ತೀವಿ. ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎ ಟ್ರಪಜಾಯ್ಡಲ್ ಥ್ರೆಡ್ಸ್ ಆರ್ ದ ಫಸ್ಟ್ ಒನ್ ಆಕ್ಮಿ, ಬಟರ್ಸ್ ಅಂಡ್ ಸಾಟೂತ್ ಅಂಡ್ ಹೋಮ್ ಥ್ರೆಡ್ ಅಂತ 4 ಟೈಪ್ಸ್ ಥ್ರೆಡ್ಸ್ನ ಈ ಕ್ಯಾಟಗರಿಯಲ್ಲಿ ನೋಡ್ತೀವಿ. ದ ಟ್ರಪಜಾಯ್ಡಲ್ ಥ್ರೆಡ್ಸ್ ನೋಡೋಕ್ಕೆ ಹೆಂಗಿದೆ ಅಂತಂದರೆ ಇಟ್ ಇಸ್ ಆಲ್ಸೋ ನೈದರ್ ಸ್ಕ್ವೇರ್ ನಾರ್ ವಿ, ವಿಗೆ ವಿ ಥರ ಅಥವಾ ಸ್ಕ್ವೇರ್ಗೆ ಸ್ಕ್ವೇರ್ ಥರ ಈ ಥರ ಇದೆ. ದಿಸ್ ಆಲ್ಸೋ ಕನ್ಸಿಸ್ಟ್. ಇದನ್ನು ಪಿಚ್, ದಿಸ್ ದ ಟ್ರಪಜಾಯ್ಡ್ಸಲ್ಲಿ ಡಿಫ್ರೆಂಟ್ ಫಾರ್ಮೇಷನ್, ಡಿಫ್ರೆಂಟ್ ಟೈಪ್ ಇದೆ. ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಟ್ರಪಜಾಯ್ಡ್ ನೋಡ್ತೀವಿ. ಸೊ ಜಸ್ಟ್ ಲೈಕ್ ಎ ಟ್ರಪಜಾಯ್ಡ್ ಶೇಪ್ ಅಂತ ಕರಿತೀವಿ. ಟ್ರಪಜಾಯ್ಡ್ ಈ ರೀತಿ ಟ್ರಪಜಾಯ್ಡ್ ಶೇಪಲ್ಲಿ ನಮಗೆ ಈ ಥ್ರೆಡ್ನ ನೋಡ್ತಾ ಇದ್ದೀವಿ. ದೀಸ್ ಥ್ರೆಡ್ಸ್ ಇಸ್ ಆಲ್ಸೋ ಕನ್ಸಿಸ್ಟ್ ದ ಅನದರ್
These threads have a profile which is neither square nor V. Threads form and have a form of trapezoid. ನೋಡಕ್ಕೆ trapezoid shape ಅಲ್ಲಿ ಇದೆ. They are used to motion, transmit motion or power. The different forms of trapezoid threads is consist. One is acme thread, butter thread and sawtooth and home thread. ಈ ಕ್ಯಾಟಗರಿಲಿ 4 ಟೈಪ್ ಥ್ರೆಡ್ನ ಎಗೇನ್ ನಾವು ನೋಡ್ತೀವಿ. ಒಂದು ಹಾಕ್ಮಿ ಥ್ರೆಡ್, ದ ನೆಕ್ಸ್ಟ್ ಒನ್ ಬಟರ್ ಥ್ರೆಡ್ ಅಂಡ್ ಶಾರ್ಟೂತ್ ಥ್ರೆಡ್ ಅಂಡ್ ಹೋಮ್ ಥ್ರೆಡ್. 4 ಟೈಪ್ ಥ್ರೆಡ್ನ ಈ ಟ್ರೊಪಜಾಡಲ್ ಗ್ರೂಪಲ್ಲಿ ಎಗೇನು ನಾವು ನೋಡ್ತೀವಿ. ಸೊ ಒನ್ ಈಸ್ ಆಕ್ಮಿ ಥ್ರೆಡ್, ಬಟರ್ ಥ್ರೆಡ್ ಅಂಡ್ ಶಾರ್ಟೂತ್ ಥ್ರೆಡ್ ಅಂಡ್ ಹೋಮ್ ಥ್ರೆಡ್. ಥ್ಯಾಂಕ್ ಯು.